ಮಾಧ್ಯಮ ಮಹಾ ಒಕ್ಕೂಟದ ವತಿಯಿಂದ ಭದ್ರಾ ಮೇಲ್ದಂಡೆ ಯೋಜನೆ ವಿಳಂಬ ಕುರಿತು ವಿಚಾರ ಸಂಕಿರಣ. ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೆ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ತೋರಬೇಕಿದೆ. ಪತ್ರಕರ್ತ ಚಳ್ಳಕೆರೆ ಬಸವರಾಜ ಅಭಿಮತ. ಭದ್ರಾ ಮೇಲ್ದಂಡೆ ಯೋಜನೆ ಹೋರಾಟಗಳು 4 ದಶಕಗಳಿಂದ ನಡೆಯುತ್ತಿದ್ದು, ಜನಪ್ರತಿನಿಧಿಗಳ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಯೋಜನೆಯು ವಿಳಂಬವಾಗಲು ಕಾರಣವಾಗುತ್ತಿದೆ ಎಂದು ಹಿರಿಯ ಪತ್ರಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರ ಚಳ್ಳಕೆರೆ ಬಸವರಾಜ್ ತಿಳಿಸಿದರು. ಅವರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ಭದ್ರಾ ಮೇಲ್ದಂಡೆ ಯೋಜನೆ ವಿಳಂಬ ಕುರಿತು ವಿಚಾರ ಸಂಕಿರಣ ಹಾಗೂ 2025ರ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು, ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕದ ಜಿಲ್ಲೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಅವಶ್ಯವಾಗಿದ್ದು, ಜನಪ್ರತಿನಿಧಿಗಳು ಯೋಜನೆ ವೇಗಕ್ಕೆ ಮನಸ್ಸು ಮಾಡಬೇಕಿದೆ. ಹಲವಾರು ಹೋರಾಟಗಳ ಫಲವಾಗಿ ಮೊದಲ ಬಾರಿಗೆ ಎಸ್.ಎಂ. ಕೃಷ್ಣ ಸರ್ಕಾರ ಯೋಜನೆಗೆ ಅನುಮೋದನೆ ನೀಡಿತು. ನಂತರ ಬಂದ ಸರ್ಕಾರಗಳು ಹಂತ ಹಂತವಾಗಿ ಬಜೆಟ್ನಲ್ಲಿ ಹಣವನ್ನು ಮೀಸಲಿರಿಸುತ್ತಾ ಬಂದಿವೆ. ಕೇಂದ್ರ ಸರ್ಕಾರ 2023-24ರ ಬಜೆಟ್ ಅಧಿವೇಶನದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಿ 5,300 ಕೋಟಿ ನೀಡುವುದಾಗಿ ಭರವಸೆ ನೀಡಿದರು. ಆದರೆ ಇದುವರೆಗೂ ಹಣ ಬಿಡುಗಡೆಗೊಳಿಸಿಲ್ಲ. ಆದ ಕಾರಣ ಕಾಮಗಾರಿಯು ಮಂದಗತಿಯಲ್ಲಿ ಸಾಗುತ್ತಿದೆ. ಕೂಡಲೇ ಅನುದಾನ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಟಿ. ರಘುಮೂರ್ತಿ ಮಾತನಾಡಿ, ಭದ್ರಾ ಮೇಲ್ದಂಡೆ ಯೋಜನೆ ಬಯಲು ಸೀಮೆ ಜನರ ಬಹುದಿನಗಳ ಕನಸಾಗಿದ್ದು, ಈಗಾಗಲೇ ಯೋಜನೆಗೆ 13,280 ಕೋಟಿ ವೆಚ್ಚವಾಗಿದ್ದು, ಚಳ್ಳಕೆರೆಯ 51 ಕೆರೆಗಳಿಗೆ ಈ ಯೋಜನೆಯಿಂದ ನೀರು ತುಂಬಿಸಲಾಗುವುದು. ರಾಜ್ಯದ ತುಮಕೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಿಗೆ ವರದಾನವಾಗಲಿದ್ದು, ಚಿತ್ರದುರ್ಗ ಜಿಲ್ಲೆಯ 6 ತಾಲೂಕುಗಳಿಗೆ ಈ ಯೋಜನೆ ಲಾಭ ದೊರೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ಡಿ. ಈಶ್ವರಪ್ಪ, ಜಿಲ್ಲಾಧ್ಯಕ್ಷ ಕರುನಾಡ ಜಿಯಾವುಲ್ಲಾ, ಸಿ.ಟಿ. ವೀರೇಶ್, ತಾಲೂಕು ಅಧ್ಯಕ್ಷ ಪಿ. ಗಂಗಾಧರ್, ಎಚ್. ಲಕ್ಷ್ಮಣ್, ನಿರ್ಮಲ ನಗರಸಭೆ ಸದಸ್ಯೆ ಎಂ.ಜೆ. ರಾಘವೇಂದ್ರ, ಬಶೀರ್ ಹಯಾತ್, ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಳ್ಳಕೆರೆ. 2020 ಸುಮಾರು 5,57,000 ಎಕರೆ ನೀರಾವರಿ ಸೇರಿರ್ತಕ್ಕಂಥದ್ದು. ಅದರ ಜೊತೆಗೆ 367 ಕೆರೆಗಳು ತುಂಬಂತು. 367 ಕೆರೆಗಳು ತುಂಬಂತ ಕೆಲಸ ಅದು ಪೂರ್ಣ ಅಲ್ಲ, 50% ಮಳೆ ಬಂದಂತ ಸಂದರ್ಭದಲ್ಲಿ 50% ನೀರನ್ನ 367 ಕೆರೆಗಳು ತುಂಬೋದು. 2,25,000 ಹೆಕ್ಟೇರ್, 5,57,000 ಎಕರೆ ನೀರಾವರಿ ಪ್ರದೇಶ ಇರ್ತಕ್ಕಂಥದ್ದು. ಅದಕ್ಕೆ ಪೂರ್ವಕವಾಗಿ ನಮ್ಮ ಚಳ್ಳಕೆರೆಗೆ ಸಂಬಂಧಿಸಿದಂತೆ 51 ಕೆರೆ ನೀರು ತುಂಬುವಂಥದ್ದು. ಸುಮಾರು 13,000 ಹೆಕ್ಟೇರ್ ನಮಗೆ ಅದರಲ್ಲಿ ನೀರಾವರಿ ಪ್ರದೇಶ ಇರ್ತದೆ. ಸುಮಾರು 35,000 ಎಕರೆ ನಾವು ನೀರಾವರಿ ಪ್ರದೇಶ ಮಾಡಬೇಕಾಗಿದೆ. ಹಾಗಾಗಿ 2013 ನಂತರ ಈ ಸರ್ಕಾರ ಬಂತು, ನಾನು ಶಾಸಕನಾಗಿದ್ದರೆ 9 ಕೆರೆಯನ್ನ ಇದ್ದಿರ್ತದೆ, 51 ಕೆರೆಗೆ ಮಾಡಿರ್ತಕ್ಕಂಥದ್ದು. ಅದು ಇದರಲ್ಲಿ ಸೇರಿರ್ತದೆ. ಬಸವರಾಜ್ ಅವರು ಹೇಳಿದಂತೆ ಬಹುಶಃ ಸರ್ಕಾರಗಳು ಯಾವುದೇ ಇದ್ದದ್ದು ಕೂಡ ಅದು ಪ್ರೋಗ್ರೆಸ್ ಆಗುತ್ತಾ ಇದೆ, ಆದರೆ ಬಹಳಷ್ಟು ನಿಧಾನಗತಿಯಲ್ಲಿ ಆಗ್ತಾ ಇದೆ. ಬಹುಶಃ ಈಗ 22,000 ಕೋಟಿಗೆ ಇದುವರೆಗೂ ಕೂಡ ಆರ್ಥಿಕ ವೆಚ್ಚ ಸುಮಾರು 10,150 ಕೋಟಿ ಇಷ್ಟು ಈಗ ಬರೀ ನಮ್ಮ ರಾಜ್ಯ ಸರ್ಕಾರದಿಂದ, ಸ್ಟೇಟ್ ಗೌರ್ಮೆಂಟ್ ಇಂದ ಖರ್ಚಾಗಿರ್ತದೆ. 22,000 ಕೋಟಿನಲ್ಲಿ ಅವರು ಕೇಂದ್ರ ಸರ್ಕಾರ, ನಿಮ್ಗೆ ಗೊತ್ತಿದೆ, ಅವರು ಬಸವರಾಜ 23-24 ದಶಕಗಳ ಹೋರಾಟ. ಇದರ ಫಸ್ಟು ಏನಾದರೂ ಇದಕ್ಕೊಂದು ಲಿಂಕ್ ಸಿಕ್ಕಿದ್ದೇನೆ ಅಂತ ಹೇಳಿದ್ರೆ, ಇದಕ್ಕೆ ಸರ್ಕಾರದಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರ ಇದ್ದಾಗ ಅವರು ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆ. ಅದಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡ್ಕೊಂಡು ಅವರು ಚಿತ್ರದುರ್ಗ ಕಾಲಿಟ್ರು. ಅದು ದೊಡ್ಡ ಹೋರಾಟ ನಡೆಸಿದ ಆ ಟೈಮಲ್ಲಿ ಕಾಲಿಟ್ರು. ಅದಾದ ನಂತರ ಯಡಿಯೂರಪ್ಪನವರು ಬಂದರು. ಆದರೆ ಈಗ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್. ನಮ್ಮಲ್ಲಿ ಇರ್ಬೋದಂತ ಬಹುತೇಕ ಚುನಾಯಿತ ಪ್ರತಿನಿಧಿಗಳು, ತಾವು ದಯವಿಟ್ಟು ತಪ್ಪಿರಬೇಡಿ, ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂಗೆ ಭದ್ರಾದಲ್ಲಿ ನಡೆದಿರುವ ಕಾರ್ಯಕ್ರಮಗಳನ್ನು ಮಾತ್ರ ವೀಕ್ಷಣೆ ಮಾಡಿ ಫೋಟೋ ತೆಗೆಸ್ಕೊಂಡು ಬಂದು ಹೇಳಿಕೆಯನ್ನು ಕೊಡ್ತಾರೆ. ಈಗ ಇಷ್ಟೇ ದಿನದಲ್ಲಿಗೆ ನೀರು ಬಂದ್ಬಿಡುತ್ತೆ, ಅಷ್ಟರಲ್ಲಿ ನೀರು ಬರುತ್ತೆ ಅಂದ್ರೆ ಮೊದಲು ಎಲ್ಲಿಂದ ನೀರು ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕಾಗಿರೋದು, ಮತ್ತು ಅದು ಕಷ್ಟ ಆಗ್ತದೆ. ನಮಗೆ ಬರಬೇಕಾಗಿರೋದು ಮೊದಲಿದ್ದು 21 TMC. ಬಹುಶಃ ನಾವು ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ 21 TMC ನೀರು ಅಂತ ಹೇಳಿದ್ರೆ 1 TMC ನೀರು
12ರಿಂದ 14,000 ಎಕರೆಗೆ ನೀರಾವರಿ ಅಂದ್ರೆ ಒಂದು ಬೆಳೆ ಅಂದ್ರೆ ಲೆಕ್ಕ ಹಾಕಿ 21 TMC ಅಂದ್ರೆ ಅವಾಗಿದ್ದು ಎ ಮತ್ತು ಬಿ ಸ್ಕೀಮ್ ಅಂತ ಇತ್ತು. ಬಿ ಸ್ಕೀಮ್ ಅಲ್ಲಿ ನಮ್ಗೆ ಎಷ್ಟು ಜಾಸ್ತಿ ನೀರು ಸಿಗೋದಿದ್ರಲ್ಲ ಲಭ್ಯ ಇತ್ತು ಅದು ಹೋಯ್ತು ಕಟ್ ಮಾಡಿದ್ಮೇಲೆ ನಮಗೆ ಟೋಟಲ್ ಇರೋದು 29.90 TMC ನೀರು. ಅದರೊಳಗೆ 9 TMC ನೀರು ತುಂಬಿರ್ಬೋದು.